ಸೊ ಗಾಯ್ಸ್ ನೋಡ್ರಿ, ಕುಂಭಮೇಳ. ಯಾರಿಗೆ ಕುಂಭಮೇಳ ನೋಡಿಲ್ಲ ಅಂತ ಮನಸ್ಸಿನ ಕೊರಗಿತ್ತಲ್ಲ, ಕಣ್ಣಾರೆ ನೋಡ್ಕೋರಿ. ಇದೇ ಮಹಾ ಕುಂಭಮೇಳ 144 ವರ್ಷ ಒಂದ್ಸತಿ ಬರೋದು. ಹೌ ಇಸ್ ದ ಫೀಲಿಂಗ್ ಇನ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಕುಂಭಮೇಳ ಟುಡೇ? It's very, very ಗುಡ್, ರೈಟ್? fantastic, yes. ನೀವು ನೋಡ್ತಾ ಇದ್ದೀರಾ ಕುಂಭಮೇಳದ ಒಂದು ಚಿತ್ರಣ, ಮೇಲ್ನೋಟ ನೋಡ್ರಿ. ಮಹಾಕುಂಭಮೇಳದಲ್ಲಿ ಆ್ಯಕ್ಚುಲಿ ಎಂಟ್ರೆನ್ಸ್ ಗೇಟ್ ಅಷ್ಟೇ ಇದು, ಇನ್ನು ಒಳಗೆ ಹೋದ್ರೆ ಭಾಳ ಅದ, ಅದೇನು ತೋರಿಸಲಾಗಿನಿ. ಬ್ರಿಡ್ಜ್ ಮೇಲೆ ಜನ ಕಾಣಕತ್ತಾರಲ್ಲ ನಿಮ್ಗೆ, ನೋಡ್ರಿ ಬ್ರಿಡ್ಜಿನ ಆ ಒಂದು ತುದಿಯಿಂದ ಎಷ್ಟು ಜನ ಹೊಂಟಾರ ಈ ಒಂದು ತುದಿಗೆ ಮಹಾಕುಂಭಮೇಳಕ್ಕೆ ಜಾಯಿನ್ ಆಗ್ಲಕ್ಕ. This is my second time in India. I had to come visit everything when I heard Mahakumbh Mela is happening. I have to come here. It's the most incredible thing on the planet, and I'm going to keep exploring India for the next 2 months. Yeah. And I'm really excited for it. ಇದೊಂದು ಕುಂಭಮೇಳ ಅನ್ನೋದು ಹೆಂಗದ ಅಂತಂದ್ರೆ ಲೈಕ್ ಜಸ್ಟ್ ಜನ ಆ ಕಡೆ ಈ ಕಡೆ ಈ ಕಡೆ ಓಡಾಡ್ಕೋತಿರ್ತಾರೆ. ನದಿ ಆ ಸೈಡ್ ಇದ್ದವ್ರು ಈ ಕಡೆ ಬರ್ತಾರೆ, ಈ ಸೈಡ್ ಇದ್ದವ್ರು ಆ ಕಡೆ ಹೋಗ್ತಾರೆ. ಕುಂಭಮೇಳ ಒಂದು ಡೆಸ್ಟಿನೇಷನ್ ಅಲ್ಲ, ಇದೊಂದು ಲಾಂಗ್ ಜರ್ನಿ. ಇದು ನೀವು ಎಲ್ಲಿ ನೋಡಿದ್ರೆ ಬರೀ ಜನಸಾಗರನೇ. ಓಕೆ ಗೈಸ್, ನೋಡ್ರಿ ಕುಂಭಮೇಳದ ಒಂದು ಓವರ್ ಆಲ್ ದೃಶ್ಯಣ. ಸಂಜೆ ಆಗತ್ತದ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ದ ಕುಂಭಮೇಳ ವ್ಲಾಗ್ ಡೇ 2. ಓಕೆ, ನಿನ್ನೆ ನೈಟ್ ಒಂದು ಡೇ ಕಂಪ್ಲೀಟ್ ಆಯ್ತು ನಮ್ಮದು. ನಿನ್ನೆ ಜಸ್ಟ್ ಬರ್ನ ನಾವು ತ್ರಿವೇಣಿ ಸಂಗಮದಾಗ ಸ್ನಾನ ಮಾಡಿದ್ವಿ. ನಿನ್ನೆ ಮೌನಿ ಅಮಾವಾಸ್ಯೆ ಮೇನ್ ಇದೇ ಇತ್ತು. ಸೊ ಫೈನಲಿ ಆ ಒಂದು ಡ್ರೀಮ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಡೇ 2 ಅದ. ನೀವು ನೋಡಕತ್ತಿದ್ದೀರಲ್ಲ, ಇದೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿ ತ್ರಿವೇಣಿ ಸಂಗಮ. ಇವತ್ತು ಗಂಗಾ ನದಿ ಒಳಗೆ ನಾವು ತ್ರಿವೇಣಿ ಸಂಗಮದಾಗ ಸ್ನಾನ ತೊಗೊಂಡ ನಂತರ ಸೆಕೆಂಡ್ ಡೇ ನಾವು ಈಗ ನದಿದು ಆ ಒಂದು ಸೈಡ್ ಹೊಂಟಿದ್ದೀವಿ. ಸೊ ಆ್ಯಕ್ಚುಲ್ ಕುಂಭಮೇಳ ನಡೆಯೋ ಜಾಗ. ಓಕೆ, ವೆರಿ ಎಕ್ಸೈಟೆಡ್. ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕುಂಭಮೇಳದ ಒಂದು ಇದ್ರ ಮ್ಯಾಗ. ಇನ್ನು ಯಾರ್ಯಾರು, ಓಕೆ ಇಲ್ಲಿ ಲಿಂಕ್ ಅದ, ಇನ್ನು ಯಾರ್ಯಾರು ನೋಡಿಲ್ಲ ಜಲ್ದಿ ಹೋಗಿ ಒಂದು ವಿಡಿಯೋ ನೋಡ್ರಿ. ಲಿಂಕ್ ಡಿಸ್ಕ್ರಿಪ್ಷನ್ನಾಗದ. ಸೊ ನಾನು ನಿಮ್ಗೆ ಕುಂಭಮೇಳದ ಕ್ಲೋಸೆಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡ್ರಿ, ಎಲ್ಲ ಜನರು ಹೊಂಟಿದಾರ ಈ ಒಂದು ನದಿಯ ಆ ಒಂದು ದಡಕ್ಕೆ. ಓಕೆ ಓಕೆ, ನಾವೀಗ ಬ್ರಿಡ್ಜಿಂದ ಒಂದು ಸೈಡ್ ಇದ್ದೀವಿ. ಸೊ ನೈಟ್ ಆಗಿದ್ವಿ. ನೋಡ್ರಿ, ಇವರೇ ನಮ್ಮಿಬ್ಬರದು ಬಡವ ದೋಸ್ತರುಗಳು. ಒಬ್ರು ಅಂದ್ರೆ ಬಡವ ಮೀನ್ಸ್ ಗುಡ್ ಮ್ಯಾನ್ ಇನ್ ಅವರ್ ಲ್ಯಾಂಗ್ವೇಜ್. ಯಾ ಓಕೆ, ಒಬ್ರು ಆನ್ ದ ವೇದ ಸಿಕ್ಕಿದಾರೆ ಬೆಸ್ಟು. ಈ ಸತಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ರಿವರ್ ಆ ಸೈಡ್ ಹೊಂಟಿದ್ದೀವಿ. ಅಲ್ಲೆಲ್ಲ ನಾಗ ಸ್ವಾಮಿಗಳು ಮತ್ತು ಅಗೋರಿಗಳು ಎಲ್ಲ ಸಿಗ್ತಾರೆ. ಆ್ಯಂಡ್ ನೋಡ್ರಿ, ಗಂಗಾ ಸ್ನಾನ ನಡೆದದ. ಇದೇ ನೀವು ನೋಡಕತ್ತಿರಲ್ಲ, ಇದೇ ಗಂಗಾ ಮತ್ತು ಯಮುನಾ ಆ್ಯಂಡ್ ಸರಸ್ವತಿ ನದಿ ಇದು ಕಾಂಬಿನೇಷನ್ ಮಹಾಸಂಗಮ, ತ್ರಿವೇಣಿ ಸಂಗಮ. ಸೊ ಇಲ್ಲೆಲ್ಲ ಗಂಗಾ ಸ್ನಾನ ತೊಗೊಳಕತ್ತಾರ ಭಕ್ತಾದಿಗಳು. ನೋಡ್ಬೋದು ನೀವು, ಇಲ್ಲೆಲ್ಲ ಇರ್ಲಿಕ್ಕೆ ಜಾಗ. ಆ್ಯಂಡ್ ತುಂಬ ಭಕ್ತಾದಿಗಳು ಬರಾಕತ್ತಾರ. ಹರಿ ಓಂ. ನೋಡ್ರಿ ಗೈಸ್, ಫಾಗ್ ಎಷ್ಟದ. ಮಾರ್ನಿಂಗ್ ಇದಕ್ಕಿಂತ ಜಾಸ್ತಿ ಫಾಗ್ ಇತ್ತು. ಒಟ್ಟು ಹಿಂಗೆ ಎದುರುಗಡೆ ಇದ್ದವ್ರು ಮುಖನೇ ಕಾಣಿಸಲಾಗಿತ್ತು. ಬಟ್ ಇವಾಗ ಹೆಂಗೆ ಡೇ ಸ್ಟಾರ್ಟ್ ಆಗ್ಯದ, ಹಂಗೆ ಫಾಗ್ ಕಮ್ಮಿ ಆಗತ್ತದ. ಸೊ ಭಕ್ತಾದಿಗಳು ಭಾಳ ದೂರದಲ್ಲಿಂದ ಬಂದಾರ, ಎಲ್ಲಿಂದಾನು ಭಾಳ ಜನ ಅದಾರ ಈ ಜಾಗದಾಗ. ಓಕೆ, ನಿಮಗೆ ಕಾಣಿಸಕತ್ತದೇನೋ ಗೊತ್ತಿಲ್ಲ, ಅಲ್ಲೂ ಒಂದು ಬ್ರಿಡ್ಜ್ ಅದ. ಆ್ಯಂಡ್ ಟರ್ನ್ ಮಾಡಿದ್ವಿ ಅಂತಂದ್ರೆ ಇಲ್ಲೂ ಒಂದು ಬ್ರಿಡ್ಜ್ ಅದ. ಸ್ವಲ್ಪ ಫಾಗ್ ಅದಲ್ಲ, ನಿಮ್ಗೆ ಕಂಡು ಬರಲಾಗ್ಯದ. ಇಲ್ಲಿ ಕುಂಭಮೇಳದಾಗ ನೀವು ಆ್ಯಕ್ಚುಲಿ ಮ್ಯಾಪ್ ನೋಡಿರ್ತೀರಿ ನೀವು ಕುಂಭಮೇಳದ್ದು. ಬಟ್ ಎಕ್ಸಾಕ್ಟ್ ಕುಂಭಮೇಳ ಹೆಂಗೆ ಕಾಣ್ತದಲ್ಲ, ಇಲ್ಲಿ ಒಳಗೆ ಬಂದಾಗ ಅಷ್ಟೇ ಕನ್ಫ್ಯೂಷನ್ ಆಗ್ತದೆ. ಬಿಕಾಸ್ ಇದು ಭಾಳ ಈ ಥರ ಯು ಶೇಪ್ನಾಗ ಅದ, ಇದು ಯು ಶೇಪ್ನಾಗ. ಸೊ ಅದಕ್ಕೆ ಆದಷ್ಟು ಕೇಳ್ಕೊಂಡು ಮಾಡ್ಕೊಂಡು ಮುಂದೆ ಹೋಗಬೇಕು. ಇಲ್ಲ ಅಂತಂದ್ರೆ ಹಾದಿ ಭಾಳ ಕನ್ಫ್ಯೂಷನ್ ಆಗುತ್ತೆ ಈ ಜಾಗದಾಗ. ಓಕೆ, ನಿಮ್ಗೆ ಕಾಣಿಸಕತ್ತದ ಗೊತ್ತಿಲ್ಲ, ಅಲ್ಲಿ ಭಾಳ ಜನ ಮಂದಿ ಕ್ರೌಡೆಡ್ ಆಗಿದ್ದಾರೆ. ಸೊ ಫಾಗ್ ಸಲುವಾಗಿ ನಿಮ್ಗೆ ಕಾಣಿಸಕತ್ತದಿಲ್ಲ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಗಂಗಾ ಆರತಿ ನಡೆಯೋ ಜಾಗ ಇದೆ. ಸಂಜೆ 6 ಗಂಟೆಗೆ ಇದೇ ಜಾಗದಾಗ ಈ ಒಂದು ನದಿಯನ್ನು ಕಾಣುತ್ತದೆ ನಿಮ್ಮ ಕಣ್ಣಿಗೆ. ಯಮುನಾ, ಗಂಗಾ ಮತ್ತು ಸರಸ್ವತಿ ನದಿಯ ಒಂದು ತ್ರಿವೇಣಿ ಸಂಗಮ. ಇದಕ್ಕೆ ಗಂಗಾ ಆರತಿ ಇಲ್ಲೇ ಮಾಡ್ತಾರೆ. ಓಕೆ, ಇದು ನೋಡ್ರಿ ಬ್ರಿಡ್ಜಿನ ಕೊನೆ ಎಂಡು. ಇಲ್ಲಿ ಕಂಪಲ್ಸರಿ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ ಅವತ್ತು. ಸೊ ಗಾಯ್ಸ್ ನೋಡ್ರಿ,
ಕುಂಭಮೇಳ. ಯಾರಿಗೆ ಕುಂಭಮೇಳ ನೋಡಿಲ್ಲ ಅಂತ ಮನಸ್ಸಿನ ಕೊರಗಿತ್ತಲ್ಲ, ಕಣ್ಣಾರೆ ನೋಡ್ಕೋರಿ. ಇದೇ ಮಹಾ ಕುಂಭಮೇಳ 144 ವರ್ಷಕ್ಕೊಂದ್ಸತಿ ಬರೋದು. ಕಾಣಿಸಕತ್ತಾರಲ್ಲ, ಆ ಕಡೆಯಿಂದ ಆ ಕಡೆ ಬ್ರಿಡ್ಜಿಂದನೂ ಜನ ಬರ್ಲಿಕತ್ತಾರ ನೋಡ್ರಿ. ಈ ಕಡೆಯಿಂದನೂ ಜನ ಅದಾರ. ಇದು ಕುಂಭಮೇಳ ಒಂದು ಡೆಸ್ಟಿನೇಷನ್ ಅಲ್ಲ, ಇದೊಂದು ಲಾಂಗ್ ಜರ್ನಿ. ಇದು ನೀವು ಎಲ್ಲಿ ನೋಡಿದ್ರೆ ಬರೀ ಜನಸಾಗರನೇ. ಬ್ರಿಡ್ಜ್ ಮೇಲೆ ಜನ ಕಾಣಕತ್ತಾರಲ್ಲ ನಿಮ್ಗೆ, ನೋಡ್ರಿ. ಬ್ರಿಡ್ಜಿನ ಆ ಒಂದು ತುದಿಯಿಂದ ಎಷ್ಟು ಜನ ಹೊಂಟಾರ ಈ ಒಂದು ತುದಿಗೆ ಮಹಾಕುಂಭಮೇಳಕ್ಕೆ ಜಾಯಿನ್ ಆಗ್ಲಕ್ಕ ನೋಡ್ರಿ. ಮಹಾಕುಂಭಮೇಳದಲ್ಲಿ ಆ್ಯಕ್ಚುಲಿ ಎಂಟ್ರೆನ್ಸ್ ಗೇಟ್ ಅಷ್ಟೇ ಇದು, ಇನ್ನು ಒಳಗೆ ಹೋದ್ರೆ ಭಾಳ ಅದ, ಅದನ್ನು ತೋರಿಸಲಾಗಿನಿ. ಸೊ ಅಲ್ಲೊಂದು ನಿಮಗೆ ಬ್ರಿಡ್ಜ್ ಕಾಣಕತ್ತಲ್ಲ, ಅಲ್ಲಿ ಭೀ ಜನ ಅದಾರ. ಬಟ್ ಅಲ್ಲಿ ಭೀ ಹೋಗಿ ಕವರ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಂತ. ಕುಂಭಮೇಳ ಗೈಸ್, ಕುಂಭಮೇಳ. ಓಕೆ ಗೈಸ್, ನೋಡ್ರಿ, ಬರಿಗಾಲಿಂದ ಕುಂಭಮೇಳಕ್ಕೆ ಬಂದೀವಿ ನಾವು. ಚಪ್ಪಲ್ ಹಾಕೊಳ್ಳಾರ್ದೆ ಕುಂಭಮೇಳಕ್ಕೆ ಬರಿಗಾಲಿಂದ ಬಂದಿದ್ದೇನೆ. ಓಕೆ ನೋಡ್ರಿ, ಲೈಕ್ ನಿಮ್ಗೆ ಅಲ್ಲಿಂದ ದೂರಿಂದ ತೋರಿದ್ರಲ್ಲ, ಆ ಒಂದು ಬ್ರಿಡ್ಜ್ ಹತ್ರ ಹೋಗಿ ಕವರ್ ಮಾಡ್ತೀನಿ ಅಂತೇಳಿ. ಸೊ ಇದೇ ಆ ಬ್ರಿಡ್ಜ್. ಎಷ್ಟೋ ಜನ ವಾಪಸ್ ಹೊಂಟಿದ್ದಾರೆ, ನೋಡಕತ್ತಿರ್ಬೇಕು ನೀವು. ಜಸ್ಟ್ ಇದೊಂದು ಕುಂಭಮೇಳ ಅನ್ನೋದು ಹೆಂಗದ ಅಂತಂದ್ರೆ, ಲೈಕ್ ಜಸ್ಟ್ ಜನ ಆ ಕಡೆದು ಈ ಕಡೆ ಓಡಾಡ್ಕೋತಿರ್ತಾರೆ. ನದಿ ಆ ಸೈಡ್ ಇದ್ದವ್ರು ಈ ಕಡೆ ಬರ್ತಾರೆ, ಈ ಸೈಡ್ ಇದ್ದವ್ರು ಆ ಕಡೆ ಹೋಗ್ತಾರೆ. ಮಂದಿದು ಒಂದು ಸುತ್ತಾಟ ಕಂಟಿನ್ಯೂಸ್ ಆಗಿ ಇರೋದೆ ಈ ಥರ. ಓಕೆ, ಕುಂಭಮೇಳಕ್ಕೆ ಭಾಳಷ್ಟು ಜನ ಫಾರಿನರ್ಸ್ ಬಂದಾರ. ಬರ್ರಿ ಅವ್ರದ್ದು ಒಪಿನಿಯನ್ ಕೇಳೋಮಂತ. ಹಲೋ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಹೌ ಯು? ವಾಟ್ಸ್ ಯುವರ್ ಗುಡ್ ನೇಮ್ ಸರ್? What is your good name? My name is Maurizio. Maurizio. And where are you from? Yeah, from Italy. Italy? Yes. So, how is the feeling in your experience in this Kumbh Mela today? It's very, very Good, right? fantastic. Yes. Yeah. Oftenly you are visiting, is this your first time or you visit The often first here? time in Kumbh Mela, but Okay. fifth time that is Okay. in India. In India, is this your first place or you have been visited in other place also? Other place, I stay in Delhi, Jaipur. Okay. Delhi the and north, Jaipur. Yes, in the north. Okay. In Leh. Yes. Have you ever been Agra Yes, I stay. and Vrindavan? Yes, some years ago. Okay. Yes. Sorry And for my English. do you feeling a good vibe here? Yes. How is the vibe here? Is some kind of devotional or? Sorry, my English is poor. Okay. Understand. No problem, sir. Okay. Just tell something to our viewers about this culture. What did you felt about after visiting here? It's very, very interesting. Very Rich culture. Okay. Yes. Thank you, sir. Nice to meet you. Okay, Nice to meet you. Yo, bro, Sachin, what a feeling, man, what a feeling, what a weather, man, what a weather. 6 hours later. I'm so happy in Prayagraj, you know, Several days later. it's so happening and my movement is very 2,000 years later. proud moment in Prayagraj. Actually, he's from Kenya, Uganda, Yeah. Africa. Yeah, I'm in Africa, you know, Africa is very big city. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. Do you know about Bhakchudi? Yeah, I know, I very well understand Bhakchudi, bro. Yeah, this is a very Yeah. unique thing in India. Yeah. I'm so expert in Bhakchudi. Yeah, good.
ಓಕೆ ಫೈನಲಿ ಗೈಸ್ ಐ ಥಿಂಕ್ ಇದೇ ನಮ್ಮದು ಲಾಸ್ಟ್ ಡೆಸ್ಟಿನೇಷನ್ ಅನ್ಕೋತೀನಿ ನಾನು ಕುಂಭಮೇಳದಾಗ. ಇದು ಮಣಕಾಮೇಶ್ವರಿ ಟೆಂಪಲ್ ಅಂತ ಹೇಳಿಬಿಟ್ಟಿದೆ ಇದ್ರ ಜಾಗ. ಸೊ ಐ ಥಿಂಕ್ ಇವತ್ತಿಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ, ಬಿಕಾಸ್ ಆಲ್ರೆಡಿ ಭಾಳ ಲೇಟ್ ಆಗ್ಯದ. ಐ ಥಿಂಕ್ ಇವತ್ತು ನಮ್ಮದು ಲಾಸ್ಟ್ ಡೇ, ಅಥವಾ ಐ ಥಿಂಕ್ ಇನ್ನೂ ಇರ್ತೀನೋ ಗೊತ್ತಿಲ್ಲ, ಇನ್ನೂ ಪ್ಲ್ಯಾನಿಂಗಲ್ಲಿದೆ. ಬಟ್ ಇದ್ದಪ್ಪ ಅಂತಂದ್ರೆ ನಿಮಗೆ ಮತ್ತೆ ಇನ್ನಷ್ಟು ತೋರಿಸಿರ್ತೀನಿ ಅಂತ ನಾನು. ಇವಾಗ ಕೊನೆಯದಾಗಿ ಒಂದ್ಸತಿ ಲಾಸ್ಟ್ ಕುಂಭಮೇಳ ಚಿತ್ರಣನ ಇನ್ನೊಂದ್ಸತಿ ನೋಡ್ಬಿಡೋಣ ಅಂತ. ಓಕೆ ಗೈಸ್ ನೋಡ್ರಿ, ಕುಂಭಮೇಳದ ಒಂದು ಓವರಾಲ್ ದೃಶ್ಯಣ ಸಂಜೆ ಆಗತ್ತದ. ಓಕೆ ನೋಡಿದ್ರಲ್ಲ, ಸೊ ಇದು ಓವರಾಲ್ ಇವತ್ತು ಕುಂಭಮೇಳದ ಒಂದು ನಾವು ನೋಡಿರ್ತಕ್ಕಂಥ ಒಂದು ರಿವ್ಯೂ. ಓಕೆ, ಆ್ಯಕ್ಚುಲಿ ಈ ಥರದ್ದು ವ್ಲಾಗಿಂಗ್ ಎಲ್ಲ ನನ್ನ ಚಾನಲಿಗೆ ರಿಲೇಟೇಬಲ್ ಅಲ್ಲ, ಬಟ್ ಆದ್ರೂ ಕುಂಭಮೇಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿದೊಂದು ವ್ಲಾಗಿಂಗ್ ಮಾಡಬೇಕಂತ ಅನಿಸು, ಸೊ ಮಾಡಿದ್ದೀವಿ. ನಾಳೆಯಿಂದ ಮತ್ತೆ ಎಲ್ಲ ರೆಗ್ಯುಲರಾಗಿ ಸಿನಿಮಾ ರಿಲೇಟೆಡ್ ವೀಡಿಯೋಗಳು ಬರ್ತಾವೆ. ಸೊ ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡಕತ್ತೀರಿ, ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಲ್ಲ, ಸೊ ತಪ್ಪದೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು, ಕುಂಭಮೇಳದ ಒಂದು ದೃಶ್ಯನ ನಿಮ್ಗೆ ನಾನು ತೋರಿಸಿದ್ದು ನಿಮ್ಗೆ ಲೈಕ್ ಆಗಿತ್ತು ಅಂತಂದ್ರೆ ಚಾನಲ್ಗೆ ಲೈಕ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ನೀವು ಏನು ನೋಡ್ಬೇಕು ಅನ್ನೋದನ್ನ ಕಮೆಂಟ್ನಾಗ ಹಾಕಿರಿ. ಸೊ ನಾನು ಮತ್ತೆ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.